ಏನು IPL ಟಿಕೆಟ್ ತಾಕಳ್ದಷ್ಟು ಬಡವರು ಅವರು. ನಮ್ಮಂಥ ಬಡವರು ಯೋಚನೆ ಮಾಡಬೇಕು, ಟಿಕೆಟ್ ಇಲ್ಲ ನಾವು ನೋಡೋಕ್ಕಾಗಲ್ಲ ಅಂತ. ಸದನದಲ್ಲಿ ಹೋಗ್ಬಿಟ್ಟು ವಿಚಾರಿಸ್ತಾರೆ IPL ಟಿಕೆಟ್ ಬೇಕು ಅಂತ. ಮನುಷ್ಯರು ಅವರು. ಅಲ್ಲ VIP ಟಿಕೆಟ್ ಅಲ್ಲ, ಅವ್ರು ಕೇಳ್ಬೋದು. ಹೌದಾ, ನಾವು ನಮ್ಮಂಥ ಬಡವ್ರು ಕೇಳ್ಬೋದು, ನಮ್ಮಂಥ ಬಡವ್ರು ಕೇಳ್ಬೋದು. ನಮಗೆ ಸಿಗಲ್ಲ, ನಾವು ಕೇಳ್ಬೋದು. ಅಲ್ಲ, ಒಬ್ಬ MP ಆಗಿ ಒಬ್ಬ ಸದಸ್ಯ ಆಗಿಬಿಟ್ಟು ಹೋಗ್ಬಿಟ್ಟು IPL ಟಿಕೆಟ್ ಕೇಳ್ತಾರಲ್ಲ. ಇಲ್ಲಿ ಆಟೋದವನು ಹೊಡೆದಾಡ್ತಾವನೆ, ಗ್ಯಾಸ್ ಸಿಗ್ತಾ ಇಲ್ಲ, ಹೊಟ್ಟೆಗೆ ಅನ್ನ ಇಲ್ಲ ಅಂತ. ಹಾಂ, ಅಲ್ಲ, ಇವು IPL ಟಿಕೆಟ್ ಕೇಳ್ತಾವ್ರೆ. IPL ಟಿಕೆಟ್ ಮ್ಯಾಚ್ ನೋಡ್ಬೇಕಂತವ್ರು. ಇಲ್ಲಿ ಮನುಷ್ಯ ಒದ್ದಾಡ್ತಾವನೆ, ಗ್ಯಾಸ್ ಇಲ್ಲದೆ ಪಾಪ ಕಿಲೋಮೀಟ್ರ್ ಗಟ್ಟೆ ಗ್ಯಾಸ್ ಇಲ್ಲದೆ ನಿಲ್ತಾವ್ರು ಪಾಪ ಆಟೋ. ಸರ್ 12 ಗಂಟೆ ರಾತ್ರಿ ಆಟೋ ಹೊಡ್ಕೊಂಬಂದೆ, ಕ್ಯೂ 2 ಕಿಲೋಮೀಟ್ರ್ ನಿಂತೈತೆ. ಅಲ್ಲ ರೀ, ನೀವು ನಿಮ್ಮನ್ನು ಗೆಲ್ಸಿದ್ಯಾಕೆ? ನಿಮ್ಮನ್ನು ಗೆಲ್ಸಿದ್ಯಾಕೆ? ನಾನು ಚಂದ್ರಾಯಪಟ್ಟಣ. ಆ್ಯಕ್ಚುಲಿ ನಮ್ಮ ಬಾಲಕೃಷ್ಣ ಪರವಾಗಿಲ್ಲ, ನಮ್ಮ ಬಾಲಕೃಷ್ಣ ಪರವಾಗಿಲ್ಲ, ಚಂದ್ರಾಯಪಟ್ಟಣ ಬಾಲಕೃಷ್ಣ ಪರವಾಗಿಲ್ಲ, ಹೆಲ್ಪ್ ಮಾಡ್ತಾರೆ. ಅಲ್ಲ, ಇಷ್ಟೊಂದು ಚೀಪ್ ಆಗ್ಬಿಟ್ರ ಇವರು ಗೌರ್ಮೆಂಟು. ಅಲ್ಲ, IPL ಟಿಕೆಟ್ ಕೇಳ್ತಾನೆ, ನನಗೆ ಅಸಹ್ಯ ಆಯ್ತೈತೆ. IPL ಟಿಕೆಟ್ ಕೇಳುವಷ್ಟು. ಅದು ನಮ್ಮ ಅಮ್ಮಂಗೆ ಹೋಯ್ತಾ ಇರ್ಬೋದು ಏನೋ. ಇದೆಲ್ಲ ಬೇಕೇ ಆಗಿರಲಿಲ್ಲ ಮೇಡಮರೇ, ಏನು ಬೇಕಾಗಿರಲಿಲ್ಲ. ಯಾರು ಬರೋಕ್ಕಲ್ಲ. ಅವರು ಮಾತ್ರ ನೋಡ್ಕೋತಾರೆ ಅಷ್ಟೇ. ಏನೇ ಮಾಡಿರೋ ಅರ್ಧ 2-3 ಕಿಲೋಮೀಟ್ರ್ ನಿಂತೈತೆ ಪಟೇಕರಪಾಳ್ಯದಲ್ಲಿ. 2-3 ಕಿಲೋಮೀಟ್ರು ಆಟೋ ನಿಂತವೆ. ಯಾರು ಕೇಳರೇ ಇಲ್ಲ. ಗೆಲ್ಸಿದ್ದೆ ಯಾರು ಫ್ರೀ ಕೊಡಂದ್ರು? ನಿಮ್ಮನ್ನ ಯಾರಪ್ಪ ಫ್ರೀ ಕೊಡಂದ್ರು? ನಿಮ್ನೇನೋ ಫ್ರೀ ಕೊಡು ಅಂತ ಕೇಳಿದ್ವಾ? ಏನು ಇಲ್ವೇ ಇಲ್ಲ. ಅಲ್ಲ, ಅಷ್ಟೊಂದು ವೀಕ್ ಆಗ್ಬಿಡ್ತಾ ನಮ್ಮ ಗೌರ್ಮೆಂಟು. ಏನು ಒಂದು ಟಿಕೆಟ್ ತಗೊಳ್ಳೋಷ್ಟು ಕೆಪಾಸಿಟಿ ಇಲ್ವಾ? ಅಲ್ಲಿ ಎಲೆಕ್ಷನ್ಗೋಸ್ಕರ ಹೋಗಿ ನಿಂತಿದ್ದಾರಲ್ಲ, ಈ ಜನಕ್ಕೆ ಕಷ್ಟ. ಇಲ್ಲಿಂದ ತಾನೇ ಗೆದ್ದು ಕಳ್ಸಿರೋದು ನಾವು ಅವನ್ನ. ನಾವು ಕುರುಬ್ರೆ, ನಾವು ಸಿದ್ದರಾಮಯ್ಯನ ಜಾತಿನೇ ಇಲ್ಲ ಅಲ್ಲ. ಇಲ್ಲಿ ಬಂದು ನಮ್ಮ ಕಷ್ಟ ನೋಡ್ಬೇಕು. ಅವ್ರು ಹೋಗಿ ಅಲ್ಲಿ ಎಲೆಕ್ಷನಲ್ಲಿ ನಿಂತಿದ್ದಾರಲ್ಲ, ಅವ್ರು ನಾಚಿಕೆ ಆಗ್ಬೇಕು ಅವ್ರಿಗೆ. ನೋಡಿ ಕ್ಯೂ ಎಷ್ಟೈತೆ ನೋಡಿ, ತೋರಿಸಿ ಆ ಕ್ಯೂನ ನೋಡಿ ಮೇಡಮ್, ಕ್ಯೂ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ಈ ತರ ನಿಂತ್ಕೊಳ್ಳಕ್ಕೆ ನಾವು ನಿಂತ್ಕೊಂಡು ನಾವು ಬೀದಿಲಿ ನಿಂತಿದ್ವಿ. ಜೋಬಲ್ ದುಡ್ಡಿದೆ ಮೇಡಮ್, 1000 ರೂಪಾಯಿ ದುಡ್ಡಿದೆ. ಊಟ ತಿನ್ನಕ್ ಮನ್ಸಿಲ್ಲ. ಯಾಕೆ ಹೇಳಿ? 100 ರೂಪಾಯಿ ಗ್ಯಾಸ್ ಕಮ್ಮಿ ಆಗ್ಬಿಟ್ರೆ ನಾಳೆ ಸುತ್ತಾಕಾಗಲ್ವಲ್ಲಪ್ಪ. ನಾಳೆಗೆ ಬೇಕಲ್ಲ, ನಾವು ಫುಲ್ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ. 10 ಜನ ಒಬ್ಬರನ್ನ ಮಾಡಿದ್ರೆ 10 ಜನ ಇರುವಾಗ ಒಬ್ಬನ ಮಾತು ನಡೆಯೋದಿಲ್ಲ ಅಲ್ವಾ? ಆ ಒಬ್ಬನೇ ಹೊಡೆದಾಕ್ಬಿಡ್ರಿ ಅದಾಗೆ. ಬೇಡ, ಅವರು ಆ ಇರಾನ್ ಅನ್ನೋನು ಬೇಡ, ಯಾರು ಬೇಡ, ಅವ್ರನ್ನ ಹೊಡೆದಾಕ್ರಿ ಎಲ್ಲ ನುಗ್ಗಿ. ನಾವು ಹೆಂಗೋ ಬದುಕತ್ತೀವಿ ಇಲ್ಲಿ. ನಾವು 11 ಗಂಟೆಯಿಂದ ವೇಟ್ ಮಾಡ್ತಾ ಇದ್ವಿ. 11 ಗಂಟೆಯಿಂದ ಇನ್ನೂ ಗ್ಯಾಸ್ ಹಾಕ್ಸಕ್ಕಾಗಿಲ್ಲ ಅಂತಿದ್ದಾರೆ. ಅಲ್ಲಿವರೆಗೂ ಹೋಗಿ ನೋಡ್ಬೇಕು ಏನಾಗುತ್ತೆ ಅಂತ. ಹಿಂದೆ ಹೋಗಿದ್ವಿ, ಎಷ್ಟೋ ಸತಿ ಹೋಗಿದ್ವಿ. ನೆನ್ನೆಲ್ಲ ಹೋಗಿದ್ದೀವಿ, ಬೆಳಗ್ಗೆಲ್ಲ ಹೋಗಿದ್ದೀವಿ. ಈ ಬೆಳಗಿಂದ 1 ಗಂಟೆ 11 ಗಂಟೆಯಿಂದಲೂ ಇಲ್ಲಿ ಬರ್ತಾ ಇದ್ದೀವಿ. ಲಾಭ ಏನು ಆಗ್ತಾ ಇಲ್ಲ, ನಷ್ಟನೇ ಆಗ್ತಾ ಇರೋದು. 107 ರೂಪಾಯಿ ಗ್ಯಾಸ್ ಆಗಿದೆ, ಏನು ನಷ್ಟ ಲಾಭ ಇಲ್ಲ ಆಗ್ತಿದೆ, ನಷ್ಟನೇ ಆಗ್ತಾ ಇರೋದು. ಮನೇಲೇನು ಅವರು ಪ್ರಾಬ್ಲಮ್ ಗೊತ್ತಾಗ್ತಾ ಇದೆಯಲ್ಲ. ಗ್ಯಾಸ್ ಹೊರಗಡೆಯಿಂದ ಬರ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಬಿಡ್ತಾ ಇಲ್ಲ ಅಷ್ಟೇ. ಇವರು ಏನೇನೋ ಮಾಡ್ಕೊಳಕ್ಕೆ ಡಬಲ್ ಗೇಮ್ ಮಾಡ್ಕೊತಿದ್ದಾರೆ ಅಷ್ಟೇ. ಸರ್ಕಾರಕ್ಕೆ ಅವ್ರಿಗೆ ನಾಚಿಕೋಬೇಕು, ಏನು ಹೇಳ್ಬೇಕು ಅಂತವ. ನಾವೇನು ಹೇಳ್ಬೇಕಾಗಿಲ್ಲ, ಅವ್ರಿಗೆ ಗೊತ್ತಾಗಬೇಕು. ಇಲ್ಲಿ ಕುಂತಿದ್ದಾರಲ್ಲ, ಎಲ್ಲ ಸ್ಟೇಟಲ್ಲೂ ಇದೆ, ಎಲ್ಲ ಸ್ಟೇಟಲ್ಲೂ ಗ್ಯಾಸ್ ಬಂಕಲ್ಲಿ ಕರೆಕ್ಟಾಗಿದೆ. ನಮ್ಮ ಸ್ಟೇಟಲ್ಲಿ ಮಾತ್ರ ಪ್ರಾಬ್ಲಮ್ ಬರುತ್ತಾ? ಅವ್ರಿಗೆ ಬೇಕು. ಅವ್ರಿಗೆ ಮಜಾವಾದಿಗಳು ಅಂತ ಮೊದಲೇ ಹೆಸರುವಾಸಿ ಆಗಿರೋ ಸರ್ಕಾರ ಇದು. ಮಜಾವಾದಿಗಳು ಮಜಾ ಮಾಡೋಕ್ಕಿರೋದು. ಅವರು ಇನ್ನೇನು ಮಾಡೋಕ್ಕಿದ್ದಾರೆ? ಬಡವರ ರಕ್ಷಣೆಗಿಲ್ಲ ಅವರು. ಅವ್ರಿಗೆ ಯಾವಾಗ ಬರುತ್ತೆ ಅಂದರೆ ಇದು ಚುನಾವಣೆ ಟೈಮಿಗೆ ಮಾತ್ರ ಬರ್ತಾರೆ ಬಡವರು ಸಮಸ್ಯೆ. ಈಗ ಅಂಥವ್ರಿಗೆ ಏನೂ ಗೊತ್ತಾಗಲ್ಲ ಅವ್ರಿಗೆ. ಇವಾಗ ಓಟ್ ಬೇಕು ಅಂದರೆ ನಮ್ಮದು ತಪ್ಪು ಅಷ್ಟೇ. 4 ಆಣೆ ಕಾಸು ಹಾಕ್ತಾರೆ, ಅವ್ರಿಗೆ ಓಟ್ ಹಾಕ್ತೀವಿ ಅಷ್ಟೇ. ಅವಾಗ ಮಾತ್ರ ಬಡವರು ನೆನಪಿಗೆ ಬರ್ತಾರೆ. ಇಂಥ ಟೈಮಲ್ಲಿ ಬೇರೆ ಟೈಮಲ್ಲಿ ಬರಲ್ಲ, ಅವರು ನೆನಪಿಗೆ ಬರೋರು. ಮನವಿ ಮಾಡೋದೇನು ಬೇಕಲ್ಲ, ಅವರೇ ನೋಡ್ಕೊಂಡು ತೀರ್ಮಾನ ಮಾಡಬೇಕು. ಈಗ ನೀವು ನ್ಯೂಸ್ ಕೊಡ್ತಾ ಇದ್ದೀರಾ, ಎಲ್ಲ ಚಾನಲ್ ತೋರಿಸ್ತಾ ಇದ್ದೀರಾ, ನಾವೇನು ಹೇಳ್ಬೇಕಾಗಿರೋದಿಲ್ಲ. ಅವರೇ ಮಾಡಿ ಅದನ್ನ ಬಗೆಹರಿಸ್ಬೇಕಾದ್ರೆ ಒಬ್ಬ ಸಾರಿಗೆ ಸಚಿವ, ಮಾಮೂಲಿ ಗೃಹ ಮಂತ್ರಿ ಅವನು ಅನಿಸ್ಬೇಕಾದ್ರೆ ಗೃಹ ಮಂತ್ರಿ ನಮ್ಮ ಬೆಂಗಳೂರಿಗೆ ಏನು ಬೇಕು ಅನ್ನೋದು ಅವನ ಅದರಲ್ಲಿ ಇಕ್ಕಬೇಕು ಅಷ್ಟೇ.